ಬಾಲ್ಯದ ಗೆಳೆಯ ನನ್ನ ಬಸವರಾಜ್ ಇಂದು ನನಗೆ ತುಂಬಾನೇ ನೆನಪಿಗೆ ಬರ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನ ಭಾವಚಿತ್ರ ಕೂಡ ನನ್ನ ಕಣ್ಮುಂದೆ ಸುಳಿತಾ ಇದೆ. ಅವನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಆದರೆ ನೇರವಾಗಿ ಇನ್ನೂ ಆದ್ರೂ ಹೇಳೇ ಇಲ್ವಲ್ಲ, ಹೇಳುವ ಧೈರ್ಯ ಕೂಡ ನನ್ನಲ್ಲಿಲ್ಲ. ಈ ನನ್ನ ನೋವನ್ನು ಯಾರ ಮುಂದೆ ಹೇಳಬೇಕು, ಹೇಗೆ ಹೇಳ್ಬೇಕಂತ ಒಂದು ಅರ್ಥವಾಗ್ತಾ ಇಲ್ಲ. ಏನೇ ಆಗ್ಲಿ, ಈತ ಕಡೆನೇ ಬರ್ತಾ ಇದ್ದಾನೆ. ಅವನ ಮುಂದೆ ಇವತ್ತು ಧೈರ್ಯದಿಂದ ನನ್ನ ಪ್ರೀತಿಯನ್ನು ಹೇಳಬೇಕು. ಹಲೋ ಗಿರಿಜಾ, ಏನು ನೀನು ಈ ರಸ್ತೆಯಲ್ಲಿ ನಿಂತು ಏನು ವಿಚಾರಿಸುತ್ತಿರುವೆ? ಅಂತ ವಿಚಾರ ಏನಿಲ್ಲ ಬಸವರಾಜ್. ಗಿರಿಜಾ, ನಿನ್ನ ಮುಖ ನೋಡಿದರೆ ನನಗೆ ಅರ್ಥವಾಗುತ್ತದೆ. ನನ್ನ ಹತ್ರ ಸಂಕೋಚ ಬೇಡ, ನೇರವಾಗಿ ಹೇಳು. ನಾನು ಹೇಳುವ ವಿಷಯದಿಂದ ನೀವು ತಪ್ಪು ತಿಳಿದುಕೊಳ್ಳೋದಿಲ್ಲ ತಾನೇ? ಛೇಛೆ, ನಿನ್ನ ಬಗ್ಗೆ ನಾನು ತಪ್ಪು ತಿಳಿಯುವುದೇ? ಗಿರಿಜಾ, ನೀನು ನುಡಿದರೆ ಮುತ್ತು ಸುರಿದಂತೆ. ಹೇಳು, ಅದೇನೆಂದು? ಅದು ಅದು ನಾನು ನಿಮ್ಮನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಗಿರಿಜಾ, ನೀನು ನನ್ನನ್ನು ಪ್ರೀತಿಸುತ್ತಿರುವೆಯಾ? ಪ್ರೀತಿ ಎಂಬುದು ನನ್ನ ಲೆಕ್ಕಕ್ಕಿಲ್ಲ ಗಿರಿಜಾ. ಏಕೆಂದರೆ ಮೊದಲು ಈ ಹುಡುಗಿಯರು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಬುರುಡೆ ಬಿಟ್ಟು ನಂತರ ಮತ್ತೊಬ್ಬ ಹುಡುಗನೊಂದಿಗೆ ಮದುವೆಯಾಗಿ ಮನಸ್ಸಿನಿಂದ ದೂರಾಗಿ ಬಿಡುತ್ತಾರೆ. ಆದರೆ ಅದೇ ಹುಡುಗಿಯ ಚಿಂತೆಯಲ್ಲಿ ಪ್ರೀತಿಸಿದ ಹುಡುಗ ಗಡ್ಡ ಬಿಟ್ಟು ಹುಚ್ಚನಂತೆ ತಿರುಗುತ್ತಾನೆ. ಅಯ್ಯೋ, ಅಂತ ಹುಡುಗಿಯರಂತೆ ನಾನಲ್ಲ. ನಾನು ಒಬ್ಬರಿಗೆ ಮನಸ್ಸಿನಲ್ಲಿ ಜಾಗ ಕೊಟ್ರೆ ಕೊನೆವರೆಗೂ ಆ ಜಾಗ ಅವರದೇ. ನಾನು ಯಾರಿಗೆ ಮೋಸ ಮಾಡೋಳಲ್ಲ. ಈ ನನ್ನ ಮನಸ್ಸಿನಲ್ಲಿ ಒಬ್ಬರಿಗೆ ಜಾಗ, ಇನ್ನೊಬ್ಬರಿಗೆ ಜಾಗ ಕೊಡೋ ಜಾಯಮಾನನೇ ಇಲ್ಲ. ನೋಡಿ, ನಾನು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನನ್ನ ಅಭಿಪ್ರಾಯವನ್ನು ತಿಳಿಸುತ್ತೇನೆ ಗಿರಿಜಾ. ಆದರೆ ಅದಕ್ಕೂ ಮೊದಲು ನಿನ್ನಿಂದ ಒಂದು ವಿಷಯ ತಿಳಿಯಬೇಕು. ನೀನು ನನ್ನನ್ನು ಪ್ರೀತಿಸುತ್ತಿರುವೆಯಾ ಅಥವಾ ನಾನು ದುಬೈನಲ್ಲಿ ಗಳಿಸಿಕೊಂಡು ಬಂದ ನನ್ನ ಆಸ್ತಿಯನ್ನು ಪ್ರೀತಿಸುತ್ತಿರುವೆಯಾ? ಬಾಯ್ ಮುಚ್ಚು ಬಸವರಾಜ್, ಏನಂತ ಮಾತನಾಡ್ತಾ ಇದ್ದೀರಾ ನೀವು? ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ನಿಮ್ಮ ಹಣ ಆಸ್ತಿಗೆ ನನ್ನನ್ನು ಹೋಲಿಸಿದ್ರೆ ಹಿಂದೆ ನಾನು ನಿಮ್ಮನ್ನ ಪ್ರೀತಿಯನ್ನು ಮರೆತು ಬಿಡುತ್ತೀನಿ. ನಿಲ್ಲು ಗಿರಿಜಾ, ನಿನ್ನನ್ನು ಪರೀಕ್ಷಿಸಲು ನಾನು ಈ ರೀತಿ ನಾಟಕ ಮಾಡಿದೆ. ನಿನ್ನ ಸರಳ ಮನಸ್ಸು ಗುಣ ನಡತೆಗೆ ನಾನು ಸಹ ಮಾರು ಹೋಗಿರುವೆ. ಕಣ್ಣಿಗೆ ಕಾಣದಿರುವ ಆ ದೇವರ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ಇಂದಿನಿಂದ ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ. ಐ ಲವ್ ಯು ಗಿರಿಜಾ, ಐ ರಿಯಲಿ ಲವ್ ಯು. ಬಸವರಾಜ್, ಈ ನಿಮ್ಮ ಮಾತು ನಿಜವೇ? ನಿಜ ಗಿರಿಜಾ. ಗುಲಾಬಿ ಹೂ ಹುಟ್ಟಿದ್ದು ಪ್ರೀತಿಗಾಗಿ, ಮಲ್ಲಿಗೆ ಹೂ ಹುಟ್ಟಿದ್ದು ಪರಿಮಳಕ್ಕಾಗಿ, ತಾವರೆ ಹೂ ಹುಟ್ಟಿದ್ದು ಸೌಂದರ್ಯಕ್ಕಾಗಿ. ಆದರೆ ನಾನು ಹುಟ್ಟಿದ್ದು ನಿನಗಾಗಿ ಗಿರಿಜಾ, ನಿನಗಾಗಿ. ಸಂತೋಷ, ನನಗಿದು ತುಂಬಾನೇ ಸಂತೋಷವಾಗ್ತಾ ಇದೆ. ಕತ್ತಲಲ್ಲಿ ಮುಳುಗುತ್ತಾ ಇರುವ ನನ್ನನ್ನು ಹುಣ್ಣಿಮೆ ಬೆಳಕನ್ನೇ ತೋರಿಸಿದ್ದೀರಾ. ಈ ನಿಮ್ಮ ಪ್ರೀತಿಯನ್ನು ಪಡಿಬೇಕಾದ್ರೆ ನಾನೇ ಪುಣ್ಯವಂತೆ ರೀ, ನಾನೇ ಪುಣ್ಯವಂತೆ. ನನ್ನನ್ನು ಹೊಗಳಬೇಡ.
ನಿನ್ನಂತ ರತಿ ರೂಪ ಸೌಂದರ್ಯವತಿ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ. ಹೀಗೆ ಮಾತಿನಲ್ಲಿ ಮೈ ಮರೆಸುವೆಯಾ ಅಥವಾ ಒಂದಾಗಿರುವ ಈ ಪ್ರೇಮ ಹಕ್ಕಿಯನ್ನು ಬಾನಂಗಳಕ್ಕೆ ಜೊತೆಯಾಗಿ ಕರೆದೊಯ್ಯುವೆಯಾ? ಆಯ್ತು ನನ್ನ ರಾಜ, ನಿಮ್ ಇಷ್ಟದಂತೆ ಆಗ್ಲಿ. ಸಿಂಗಾರ ಸಿರಿಯೇ ಅಂಗಲಿನಲ್ಲಿ ಬಂಗಾರದ ಮಾಗೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಕ್ಕನ ಸರಸು ಚಾಗೆ ಇವಾಗ್ಲಾದ್ರೂ ಸಂತೋಷವಾಯ್ತೆ. ಹಾ, ಅದಿರ್ಲಿ. ಮತ್ತೆ ನನ್ನ ನಿನ್ನ ಭೇಟಿ ಯಾವಾಗ? ಗಿರಿಜಾ, ಸಾಧ್ಯದಲ್ಲೇ ನನಗೆ ಇನ್ಸ್ಪೆಕ್ಟರ್ ಹುದ್ದೆ ನೇಮಕಾತಿ ಪರೀಕ್ಷೆ ಮತ್ತು ಸಂದರ್ಶನವಿದೆ. ಅದನ್ನು ಮುಗಿಸಿಕೊಂಡು ಬಂದ ನಂತರ ನಿನ್ನನ್ನು ಭೇಟಿಯಾಗುತ್ತೇನೆ. ಆಗ್ಲಿ, ನಾನು ಬಂದು ತುಂಬಾ ವೇಳೆಯಿತು. ಹಾಗಾದ್ರೆ ನಾ ಇನ್ನು ಹೋಗಿ ಬರಲಿ. ಗಂಡಿನ ಜೀವನದಲ್ಲಿ ಹೆಣ್ಣು ಇರದಿದ್ದರೆ ಅಪೂರ್ಣವೆಂದು ನನ್ನ ದೃಷ್ಟಿಯಲ್ಲಿ ನಿಜವೆನಿಸುತ್ತಿದೆ.
ಗಿ- ಗಿ- ಆ, ಕೆಲವೇ ಮಾತುಗಳಲ್ಲಿ ಗಿರಿಜಾ ನನ್ನ ಮನಸ್ಸಲ್ಲಿ ಮನೆ ಮಾಡಿಬಿಟ್ಟಳು. ಒಲಿದು ಒಂದಾದ ಈ ಪ್ರೇಮ ದೇವತೆ ಎಂದೆಂದಿಗೂ ಜೊತೆ ಇರುವಂತೆ ಆ ದೇವರು ಆಶೀರ್ವದಿಸಲಿ.